ಶ್ರೀ ಸಿದ್ದೇಶ್ವರ ಸಂಸ್ಥೆ 2026 ಶ್ರೀ ಶಿವಯೋಗಿ ಸಿದ್ದೇಶ್ವರರ ಒಂದು ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮ್ಮೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಈ ಮಾಧ್ಯಮದವರು ಎಲ್ಲರಿಗೂ ಸ್ವಾಗತಿಸಿ ನಮ್ಮ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ನಮ್ಮ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು ಹಾಗೂ ನಗರದ ಜನಪ್ರಿಯ ಶಾಸಕರಂತ ಬಸವರಾಜ ಪಾಟೀಲ್ ಸ್ವಾಗತಿಸಿ ನಮ್ಮೆಲ್ಲ ನಗರದ ಎಲ್ಲ ವಿಜಯಪುರ ಮತ್ತು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಗುರುಗಚ್ಚಮಕ್ಕಳು ಎಸ್.ಎಂ. ಪಾಟೀಲ್ರು, ಅಮೃತ್ ತೋಸಿವಾರರು, ರಾಜಶೇಖರ್ ನಗಿಮಕ್ಕಳು ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಗಳು, ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಗಳು ಹಾಗೂ ನಮ್ಮ ನಗರದ ಕಾರ್ಪೊರೇಷನ್ನ ಎಲ್ಲ ಸದಸ್ಯರು ಅವರಿಗೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ಇಲ್ಲಿ ಬಂದಂಥ ಪತ್ರಕರ್ತರಿಗೆ ಹಾಗೂ ಎಲ್ಲ ವ್ಯಾಪಾರ ಸಂಬಂಧಗಳಿಗೂ ಮತ್ತು ನಮ್ಮ ನಂದಿಪತ್ರಗಳು ಎಲ್ಲ ಸಮಿತಿಯ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಇದ್ದೀರಿ. ಎಲ್ಲರಿಗೂ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಮತ್ತು ಜಾತ್ರಾ ಮಹೋತ್ಸವ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ನಾಳಿನ ದಿವಸ ಅಂದರೆ ರವಿವಾರ ದಿನಾಂಕ 11/1/2026 ಸಮಯ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ಧ್ವಜಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋರುಗಳು ನೇರವಾದಂಥ ಅಡ್ಡಬೇರು ಆಸ್ಪೆ ಮಾರ್ಗವಾಗಿ ಕೋರಚುಕ್ಕಿ ಹೋಗಿ ನಂತರ ಏನು ಗಣಪತಿ ಬಂದು ಅಲ್ಲಿ ಚೌಕದಲ್ಲಿ ನಮ್ಮ ನಂದಿ ಕೋರುಗಳೆಲ್ಲ ಒಂದು ಕಡೆ ಹಚ್ಚಿ ಅಲ್ಲಿಂದ ಗಣಪತಿ ವಿಶೇಷ ಅಭಿಷೇಕ ಆಗ್ತದೆ. ಆ ಒಂದು ಕಾರ್ಯಕ್ರಮದಿಂದ ಶ್ರೀ ಅಮೃತ್ ತೋರಿಸಿದವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ನಂದಿಗೋರ್ ಪಟುಗಳಿಗೆ ಬಂದಂಥ ಭಕ್ತರಿಗೆ ಅಂತ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದವನ್ನು ಶ್ರೀ ಅಮೃತ್ ತೋರಿಸಿದವರು ಮಾಡಿದ್ದಾರೆ. ಮತ್ತು ಅದಾದ ನಂತರ ಏನು ಪ್ರಸಾದ ಆದ ನಂತರ ನೇರವಾಗಿ ಅಂತ ನಂದಿಗೋಲಿಂದ ದೇವಸ್ಥಾನಕ್ಕೆ ಬರ್ತಾರೆ. ಅದು 11ನೇ ತಾರೀಕಿನ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ. ಮರುದಿವಸ ತಾರೀಕು 12/1/2026 ಸೋಮವಾರ ದಿವಸ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಏನು ಶ್ರೀ 770 ಲಿಂಗಗಳಿಗೆ ಎಣ್ಣೆ ಮನಸ್ಸಿನೊಂದಿಗೆ ಅಭಿಷೇಕ ಆಗ್ತದೆ. ನಂತರ ನಂದಿ ಧ್ವಜಗಳ ಪೂಜೆ ಆದ ನಂತರ ಶಹರದ ಬೀದಿಗಳಲ್ಲಿ ಅಂದರೆ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಒಂದು ಉತ್ಸವ ಇರ್ತದೆ. ಇದು ರಾತ್ರಿ ಅಲ್ಲಿ ನಡೆದು ಲಿಂಗದ ಗುಡಿಗೆ ಅಂತ ಹೋಗಿ ಬಂದು ಅಲ್ಲಿಂದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಆದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಬರುವಂಥ ಒಂದು ಕಾರ್ಯಕ್ರಮ. ಇದು 12ನೇ ತಾರೀಕಿನ ದಿವಸ ಕಾರ್ಯಕ್ರಮ. 13ನೇ ತಾರೀಕಿನ ದಿವಸ ಅಂದರೆ ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಅಂದರೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ದೇವಸ್ಥಾನದ ಹೊರಗೆ ಏನು ಅಲ್ಲಿ ಉತ್ಸವ ಮೂರ್ತಿ ಇದೆ, ಆ ಉತ್ಸವ ಮೂರ್ತಿ ಒಂದು ಪೂಜೆ ಆಗ್ತದೆ 10 ಗಂಟೆಯಿಂದ 12 ಗಂಟೆವರೆಗೆ. ಆ ಉತ್ಸವ ಪೂಜೆ ಆದ ನಂತರ ಭೋಗಿ ಕಾರ್ಯಕ್ರಮ ಅಂದರೆ ಅಕ್ಷತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಸಿದ್ದೇಶ್ವರ ದೇವಾಲಯ ಮುಂಭಾಗದ ವೇದಿಕೆ ಮೇಲೆ ಅವಾಗಿಂದ ಅಕ್ಷತಾರ್ಪಣೆ ಭೋಗಿ ಕಾರ್ಯಕ್ರಮದಲ್ಲಿ ಅಲ್ಲ ನಮ್ಮ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಮಿಟಿಯವರು ನಾವು ಸಂಸ್ಥೆಯ ಎಲ್ಲ ಕಮಿಟಿಗಳಲ್ಲಿ ಇರ್ತೇವೆ. ಆ ಒಂದು ಕಾರ್ಯಕ್ರಮ ಅಕ್ಷತಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಆಗ್ತದೆ. ನಂತರ ನಂದಿ ಧ್ವಜಗಳ ಮೆರವಣಿಗೆ ವಿಷಯವಾದ ಪ್ರಮುಖ ನಗರದ ಬೀದಿಗಳಲ್ಲಿ ನಡೀತಾ ಇದೆ. ನಂತರ ಯಥಾ ಪ್ರಕಾರವಾಗಿ 12ನೇ ತಾರೀಕಿನ ದಿವಸ ಲಿಂಗನಗುಡಿಗೆ ಹೋಗೋದು. ನಂತರ ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಹಳ್ಳಿ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮ 13ನೇ ತಾರೀಕಿನ ದಿವಸ. ಆ ದಿವಸದ ಕಾರ್ಯಕ್ರಮ ಭೋಗಿ ಇರ್ತದೆ. ಮತ್ತೊಮ್ಮೆ ಈಗ ಬುಧವಾರ ದಿನಾಂಕ 14/1/2026 ಸಮಯ ಮಧ್ಯಾಹ್ನ 12:30 ಗಂಟೆಗೆ ಏನು ಪ್ರತಿ ಸಂಗತಿ ನಾವು ಕೂಡ 2 ದಿವಸದಿಂದ ಆ ಉತ್ಸವ ಮಧ್ಯ ಪೂಜೆಯನ್ನು 13-14ನೇ ತಾರೀಕು ಮಾಡ್ತೇವೆ. 14ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಅದು ಉತ್ಸವ ಮಧ್ಯೆ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಹೋಮದ ಕಾರ್ಯಕ್ರಮ ನಡೀತದೆ.
ಅದು 12 ಗಂಟೆಗೆ ಇದೆ. ಆ ಒಂದು ವೇಳೆಯಲ್ಲಿ 12 ಗಂಟೆಗೆ ನಂದಿ ಧ್ವಜಗಳ ಪೂಜೆಯೊಂದಿಗೆ ಅವರು ಈ ಗುಡಿಸಲು ತಾಕಿಯಿಂದ ಬಂದು ಹೋಗೋದ ಕಟ್ಟಿ ಬಂದು ತಲುಪುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಪ್ರಕಾರವಾಗಿ ಎಲ್ಲ ನಂದಿಕೋದ ಸಮಿತಿಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ 15 ತಾರೀಕಿನ ದಿವಸ ಏನು ಸಿದ್ದೇಶ್ವರ ದೇವಸ್ಥಾನ ಮುಂದೆ ಏನು ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ಬೀದಿಗಳಲ್ಲಿ ನಂದಿ ಧ್ವಜಗಳು ಮೆರವಣಿಗೆ ಆಗ್ತದೆ. ಮತ್ತೆ ನಾವು ಕೊನೆಯ ದಿವಸ ನಿಮಗೆ ಹೋಗೋದಿಲ್ಲ ಏನಾಗಿದೆ ಏನು ಕಟ್ಲೇಶ್ವರ ನೀಲಕಂಠೇಶ್ವರ ದೇವಸ್ಥಾನ ಹೋಗಿ ಅಲ್ಲಿ ರಾತ್ರಿ ಪ್ರಸಾದ ಇರ್ತದೆ. ತದನಂತರ ಸಾಂಕೇತಿಕವಾಗಿ ಯಶೋಧದಲ್ಲಿ ಒಂದು ಸ್ವಲ್ಪ ಮಾತಾಡಿಸ್ತೇವೆ, ಸ್ವಲ್ಪ ಅಷ್ಟು ಮಾಡಿ ನೇರವಾಗಿ ಅಂತ ದೇವಸ್ಥಾನ ಕಾರ್ಯಕ್ರಮ. ಇಷ್ಟು ಏನು ಜಾತ್ರೆ ಕಾರ್ಯಕ್ರಮಗಳು. ತದಾದ ನಂತರ 14ನೇ ತಾರೀಕಿನ ದಿವಸ ಏನು ಭಾರಿ ಎತ್ತು ಕಾರ್ಯಕ್ರಮ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾರಿ ಎತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಅನೇಕ ಏನು ಹಳ್ಳಿಯ ಜನರು ರೈತಾಪುರದವರು ತಮ್ಮ ಕಸರತ್ತುಗಳನ್ನು ತೋರಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 14 ದಿವಸ ನಡೀತದೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ನಡೀತದೆ. 13ನೇ ತಾರೀಕಿನ ದಿವಸ 17ನೇ ತಾರೀಕಿನ ದಿವಸ ಶುಕ್ರವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ SSH ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಜಂಗಿ ನಿಕಾಲ್ ಕುಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಜಂಗಿ ನಿಕಾಲ್ ಕುಸ್ತಿಗಳು ಈ ಒಂದು ಕುಸ್ತಿಯಲ್ಲಿ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ. ತಾಪ್ಸಿವ್ ಟ್ಯಾಮರ್ಲಾಲ್ ಮತ್ತು ಪೈ ಹರೀಶ್ ಕುಮಾರ್, ಪೈ ಕಾಮೇಶ್ ಪಾಟೀಲ್, ವಿಕ್ರಾಂತ್ ಮಹಾನ್ ಮತ್ತು ಕುವೇವ್ ಮೋಟಿವಿಸ್, ಪೈ ರಶ್ಮಿ ಸಿಂಗ್ ಇವೆಲ್ಲ ಪೈಲಾನರು. ಅದಕ್ಕೆ ಇವೆಲ್ಲ ಪೈಲಾನರು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ಕುಸ್ತಿಪಟುಗಳಾಗಿದ್ದಾರೆ. ಇವತ್ತು ರಷ್ಯಾದಿಂದ ಬರ್ತಾರೆ ಮತ್ತು ಇಲ್ಲಿಗೆಲ್ಲ ಏನು ಭಾರತ ದೇಶದಲ್ಲಿ ಅನೇಕ ಏನು ಕುಸ್ತಿಪಟುಗಳಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರಣವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸುಮಾರು 7 ದಿವಸ ಇದು ಜಾತ್ರೆ ಕಾರ್ಯಕ್ರಮ ನಡೀತದೆ. 4 ದಿವಸ ಮಾತ್ರ ಉತ್ಸವ, 2 ದಿವಸ ಕುಸ್ತಿ ಮತ್ತು ಭಾರತ ಕಾರ್ಯಕ್ರಮ. ಮೊದಲನೇ ದಿವಸದಿಂದ ಅದನ್ನು ಇಲ್ಲಿ ನೆನಪಕ್ಷಿಗೆ ಹೋಗಿ ಪೂಜೆ ಮಾಡುವಂಥ ಕೆಲಸ. 20ನೇ ತಾರೀಕಿನ ದಿವಸ ಏನು ಕಟ್ಟೆ ಕಾರ್ಯಕ್ರಮ ಇರ್ತದೆ. ಆ ದಿವಸದಿಂದ ನಂದಿಕೋಲುಗಳ ಪೂಜೆ ಆಗ್ತದೆ. ತದನಂತರ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಈ ಪ್ರಕಾರವಾಗಿ ಎಲ್ಲ ಒಂದು ಜಾತ್ರಾ ಮಹೋತ್ಸವ 2024 ಜಾತ್ರಾ ಮಹೋತ್ಸವ ನಡೀತದೆ. ನಾನು ಹೇಳಿಕೆ ಇಷ್ಟಪಡ್ತೀನಿ. ಅವೆಲ್ಲ ಪತ್ರಿಕಾ ಬಂಧುಗಳು ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ಕಾರ್ಯಕ್ರಮವನ್ನು ಪೇಪರ್ದಲ್ಲಿ ಆಗಲಿ ಟಿ ಮಾಧ್ಯಮದಲ್ಲಾಗಿ ವಿಸ್ತರಿಸಬೇಕಂತ ತಮ್ಮಲ್ಲಿ ಇರಿಸ್ಕೊಡ್ತೀನಿ.